ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಟೋರಿ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ ಗೌರಿ ಹಾಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ, ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಈ ಗಣೇಶ ಹಬ್ಬದ್ದು ಒಂದು ಬ್ಯಾನರ್ ಮಾಡ್ತಾರೆ. ಆ ರೀತಿ ನಾವು ಚಿಕ್ಕ ಹುಡುಗರಿದ್ದಾಗ ಎಲ್ಲಾದರೂ ಹೋದಾಗ ನೋಡ್ತಾ ಇದ್ವಿ. ಈ ಬ್ಯಾನರಲ್ಲಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳಂತೇಳಿ ಹಾಕ್ಸೋದು, ಅವ್ರ ಫೋಟೋ ಹಾಕ್ಸೋದು. ನೀವು ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದರೆ ಎಲ್ರಿಗೂ ಕಳೆದೇ ಹೋಗ್ತದೆ ಅಂತ ಹೇಳ್ಬೋದು. ಆ ರೀತಿ ಎಡಿಟ್ ಮಾಡೋದು ಹೇಳ್ಕೊಡ್ತೀನಿ ಇವತ್ತು. ಅದಕ್ಕೂ ಮುನ್ನ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮಾಡಿದ್ರೆ ಲೈಕು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ತೆ ವೀಕ್ಷಕರೇ, ನಿಮಗೆ ಇವತ್ತು ಗಣೇಶ ಹಬ್ಬ ಅಲ್ವಾ? ಗಣೇಶ ಹಬ್ಬಕ್ಕೆ ಒಂದು ಬ್ಯಾನರ್ ಮಾಡಿ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದರೆ ಎಲ್ಲರೂ ಫಿದಾಗಿ ಹೋಗ್ತಾರೆ. ಆ ರೀತಿಯಾಗಿ ಮಾಡ್ಬೋದು. ಯಾವ ರೀತಿ ಅಂತ ನಾನು ಈಗ ತಿಳಿಸ್ಕೊಡ್ತಾ ಬರ್ತೀನಿ. ಫಸ್ಟ್ಗೆ ನೀವು ನಿಮ್ಮ ಒಂದು ಫೋಟೋ ಇರುತ್ತಲ್ಲ, ಆ ಫೋಟೋನ ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗ್ಬೇಕಾಗುತ್ತೆ. ಕ್ರೋಮ್ ಬ್ರೌಸರಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಹೇಳಿ ಕೊಡಬೇಕಾಗುತ್ತೆ. ನಾನು ನೋಡಿ ಇಲ್ಲಿ ಕೊಡ್ತೀನಿ. ಓಕೆ, ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ರಿಮೂವ್ ಬಿ ಜಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಫೋಟೋ ಇರುತ್ತಲ್ಲ, ಆ ಫೋಟೋನ ತಗೊಳ್ಳಿ. ನಾನು ತೋರಿಸ್ಬಿಡ್ತೀನಿ, ಯಾಕೆಂದರೆ ತಗೊಂಡಿದ್ದೀನಿ ಆಲ್ರೆಡಿ. ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನಾನು ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. ಓಕೆ, ಈ ಇಮೇಜ್ ತಗೊತೀನಿ ನಾನು. ಇಲ್ಲಿ ಅದರೊಟ್ಟಿಗೆ ಆಟೋಮೆಟಿಕ್ಕಾಗಿ ಒಂದು ಸೆಕೆಂಡಿಗೆ ಆಗ್ಬಿಡುತ್ತೆ, 2 ಸೆಕೆಂಡಿಗೆ ಆಗುತ್ತೆ ಫೋಟೋ. ನೋಡಿ, ಈಗ ಬರುತ್ತೆ ನೋಡಿ. ಬಂದಿದೆ ನೋಡಿ. ಇಲ್ಲಿ ಡೌನ್ಲೋಡ್ HD ಹಾಗೆ ಡೌನ್ಲೋಡ್ ಅಂತ ಇದೆ. ಅದ್ರ ಮೇಲೆ ಡೌನ್ಲೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಡೌನ್ಲೋಡ್ ಆಗ್ತಿದೆ. ಓಕೆನಾ? ನೆಕ್ಸ್ಟು ನಿಮ್ಮ ಒಂದು ಪ್ಲೇ ಸ್ಟೋರಿಗೆ ಹೋಗಿ, ನಿಮಗೊಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಪಿಕ್ಸಾರ್ಟ್ ಅಂತ ಹೇಳಿ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ನಾನು ಡೈರೆಕ್ಟಾಗಿ ಇಲ್ಲೇ ಓಪನ್ ಮಾಡ್ಕೊತೀನಿ. ಒಳ್ಳೆ ಸಖತ್ತಾಗಿ ಕಾಣುತ್ತೆ. ನಿಮ್ಮ ಫ್ರೆಂಡ್ಸ್ ಇದ್ರೂ ಅವ್ರದ್ದೆಲ್ಲ ಫೋಟೋ ಹಾಕ್ಬೋದು. ನೆಕ್ಸ್ಟ್ ಓಪನ್ ಆಗ್ತದೆ, ಒಂದು ಸೆಕೆಂಡ್. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಎ ಫೋಟೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ನಿಮಗೆ ನೀವು ಗಣೇಶ ಒಂದು ಫೋಟೋನ ತಗೋಬೇಕಾಗತ್ತೆ. ನಾನು ಇದು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ, ನಾನು ಇದನ್ನೇ ತಗೊತಾ ಇದ್ದೀನಿ. ಓಕೆ, ಓಕೆ, ಇಲ್ಲಿ ರೈಟ್ ಮಾಡ್ಕೊಡಿ, ಕ್ರಾಪ್ ಮಾಡಿಕೊಂಡು. ಇದ್ರ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ಆ್ಯಡ್ ಫೋಟೋ ಅಂತ ಇದೆ. ಆ್ಯಡ್ ಫೋಟೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಈ ಫೋಟೋ ತೊಗೊಂಡು ಇಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಓಕೆ ಕೊಡಿ. ನೆಕ್ಸ್ಟು ಈ ಒಂದು ಇಮೇಜ್ ತಗೋಬೇಕಾಗುತ್ತೆ, ಬ್ಲೈಂಡ್ ಅಂತ ಹೇಳಿ. ಅದೊಂಥರ ಜಾತ್ರೆ. ಇದು ಓಕೆ, ಆ್ಯಡ್ ಕೊಡಿ. ಆ್ಯಡ್ ಕೊಟ್ಟು ಏನು ಮಾಡ್ಬೇಕಂದ್ರೆ, ಇದನ್ನು ಈ ರೀತಿಯಾಗಿ ಈ ಇಮೇಜ್ನ ಲಾಸ್ಟಿಗೆ ಹಾಕ್ತೀನಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ಬ್ಲೈಂಡ್ ಮೇಲೆ ಹೋಗ್ಬೇಕಾಗುತ್ತೆ. ಸ್ಕ್ರೀನಿಗೆ ಹೋಗಿ, ಬಂದಿದೆ ನೋಡಿ.
ಓಕೆ, ಬಂದಿದೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ರೈಟ್ ಮಾರ್ಕ್ ಕೊಡಬೇಕಾಗುತ್ತೆ. ರೈಟ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತ ಇದೆ. ಹಾರ್ದಿಕ ಶುಭಾಶಯಗಳು. ಓಕೆನಾ? ಆಗಿದೆ. ಇಲ್ಲಿ ರೈಟ್ ಮಾರ್ಕ್ ಕೊಡಿ. ಇಲ್ಲಿ ಕಲರ್ ಕೊಡಬೇಕು. ಯಾವ ಕಲರ್ ಕೊಡ್ತೀರಾ ನೋಡಿ. ಇಲ್ಲಿ ಫಾಂಟ್ ಇದೆಯಲ್ಲ, ಆ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಕಲರ್ ಬೇಕೋ ಆ ಥರ ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನು ಇದೇ ಸೆಲೆಕ್ಟ್ ಮಾಡ್ಕೊಂಡಿನಿ. ಓಕೆ, ಈಗ ಹೈಲೈಟ್ಸ್, ಇದು ಬ್ಯಾಕ್ಗ್ರೌಂಡಲ್ಲಿ ಯಾವ ಕಲರ್ ಬೇಕು ಅಂತ ಹೇಳಿ ಅದಕ್ಕೆ ಮ್ಯಾಚ್ ಆಗುವಂಥ ಕಲರ್ ಹಾಕ್ಬೇಕಾಗತ್ತೆ. ಇದು ಸ್ಟ್ರೋಕ್ ಅಂತ ಹೇಳಿ, ಸ್ಟ್ರೋಕು ಯಾವ ಕಲರ್ ಹಾಕಲಿ. ಓಕೆ, ಈ ಕಲರ್ ಹಾಕಿದ್ದೀನಿ. ನಾನು ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಹಾಕಿದ್ದೀನಿ. ನೀವು ಒಳ್ಳೆ ಕಲರ್ ಹಾಕ್ಕೊಳ್ಳಿ. ನಾನು ನೆಕ್ಸ್ಟು ಇದು ಓಕೆ, ಈಗ ಸೆಲೆಕ್ಟ್ ಆಗಿದೆ. ಈಗ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲೊಂದು ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಒಂದು ಫೋಟೋ ರೆಡಿ ಆಗಿದೆ. ಓಕೆ, ಇಲ್ಲಾಂದರೆ ಈಗ ಸೇವ್ ಆಗಿದೆ. ನಿಮ್ಮ ಒಂದು ವಾಟ್ಸಪ್ ಅಲ್ಲಿ ಹೋಗಿ ನೋಡಿ. ನಿಮ್ಮ ಒಂದು ವಾಟ್ಸಪ್ ಅಲ್ಲಿ ಹೋಗಿ ಈ ರೀತಿ ಬಂದಿರುತ್ತೆ. ಹಾಕಿ ಕ್ರಾಪ್ ಮಾಡಿಕೊಂಡು. ಬಂದಿದೆ. ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಈ ರೀತಿ ಹಾಕಿದ್ರೆ ಎಲ್ಲ ಫಿದಾ ಆಗಿ ಹೋಗ್ತಾರೆ. ಸಖತ್ತಾಗಿ ಇರುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.